ಪುರಸಭೆ ಅಧಿಕಾರಿಗಳು ಮತ್ತು ಜಸ್ಕಾಂ ಅಧಿಕಾರಿಗಳು ಎಂಥ ಎಡವಟ್ಟು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಒಂದು ರಸ್ತೆ ಮಧ್ಯದಲ್ಲಿ ಒಂದು ವಿದ್ಯುತ್ ಕಂಬ, ಆದರೂ ಕೆಳಗೆ ರೋಡ್ ಮಾಡ್ಕೊಂಡು ಹೋಗಿದ್ದಾರೆ ಪಾಪ ಅಧಿಕಾರಿಗಳು. ಇದು ಏಪ್ರಿಲ್ ತಿಂಗಳು, ಮಕ್ಕಳಿಗೆಲ್ಲ ರಜೆ ಇರುತ್ತೆ, ಮಕ್ಕಳು ಮನೆ ಕಟ್ಟು ಆಟ ಆಡ್ತಾರೆ. ಅವರಾದರೂ ಮಿನಿಮಮ್ ಕಾಮನ್ ಸೆನ್ಸ್ ಇಟ್ಕೊಂಡು ಮಕ್ಕಳು ಮನೆ ಕಟ್ತಾರೆ, ಅವರನ್ನು ಇಂಜಿನಿಯರಿಂಗ್ ಮಾಡಿರಲ್ಲ. ಬಟ್ ಈ ಅಧಿಕಾರಿಗಳು ಇಂಜಿನಿಯರಿಂಗ್ ಮಾಡಿಕೊಂಡು ನಮ್ಮ ನಿಮ್ಮ ತೆರಿಗೆನಲ್ಲಿ ಸಂಬಳ ತಿನ್ಕೊಂಡು ರಸ್ತೆ ಮಧ್ಯ ಕರೆಂಟ್ ಕಂಬ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ರೋಡ್ ನಿರ್ಮಿಸಿಬಿಟ್ಟಿದ್ದಾರೆ ಪುರಸಭೆ, ವಿದ್ಯುತ್ ಕಂಬ ಇದೆ, ಕಾಮಗಾರಿ ಮಾಡಿ ಪುರಸಭೆ ಎಡವಟ್ಟು ಮಾಡಿಕೊಂಡಿದೆ. ಕೊಪ್ಪಳ ಜಿಲ್ಲೆ ಕಾರಟಗಿ ಪುರಸಭೆಯ ಅಧಿಕಾರಿಗಳೇ, ಏನ್ರಿ ಇದು? ವಾಹನ ಸವಾರರ ಜೀವದ ಜೊತೆ ಚೆಲ್ಲಾಟನ, ಅಥವಾ ಇದು ಜಸ್ಕಾಂ ಅವ್ರದ್ದು ನಮಗೆ ಸಂಬಂಧ ಇಲ್ಲ, ನಮ್ಮ ಕೆಲಸ ರಸ್ತೆ ಮಾಡೋದು, ನಾವು ಮಾಡೋಣ, ನಾಳೆ ಬೇಕಾದ್ರೆ ಜಸ್ಕಾಂ ಅವ್ರು ಬರಲಿ ಕಿತ್ಕೊಂಡು ಹೋಗಲಿ, ಮತ್ತೆ ಬೇಕಾದರೆ ಆ ರಸ್ತೆ ಹಾಳಾಗಿ ಹೋಗಲಿ, ನಮಗೇನು, ನಾವು ಮಾಡೋದು ಮಾಡಿದ್ದೀವಿ ಅಂತಾನ? ನೋಡಿ ಆ ರಸ್ತೆ ಮಧ್ಯದಲ್ಲಿ ಕರೆಂಟ್ ಕಂಬ ಯಾವ ಊರಲ್ಲಿದೆ ರೀ? ಯಾವ ಇಂಟರ್ನ್ಯಾಷನಲ್ ಊರಲ್ಲಿದೆ? ಕೆಲವು ಕಡೆ ರಸ್ತೆ ಮಧ್ಯೆ ಹಾಕ್ತಾರೆ, ಅದಕ್ಕಂಡು ಡಿವೈಡು ಅಂತಿರುತ್ತೆ, ಡಿವೈಡರ್ ಮಧ್ಯೆ ಹಾಕೋದು ಕರೆಂಟು ಕಂಬ ಅಥವಾ ದೀಪದ ಕಂಬಗಳನ್ನ. ಇಲ್ಲಿ ನೋಡಿದ್ರೆ ಇದೊಂಥರ ಹೊರಗಡೆ ಲೆಫ್ಟಲ್ಲಿ ನೀವು ಬೈಕವ್ರು ಹೋಗಿ, ಮಧ್ಯದಲ್ಲಿ ಒಂದು ಕಂಬ ಇದೆ, ರೈಟ್ ಸೈಡಲ್ಲಿ ನೀವು ಕಾರವ್ರು ಹೋಗಿ, ಎದುರುಗಡೆಯಿಂದ ಬಂದವರು ಬೇಕಾದ್ರೆ ನಿಲ್ಲಿ, ಇಲ್ಲ ಬಂದು ಗುದ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ ಇದೆ. ಅಧಿಕಾರಿಗಳಿಗೇನು, ರಸ್ತೆ ಆದರೂ ಸರಿ, ರಸ್ತೆ ಮಾಡೋದಕ್ಕೆ ಅನುದಾನ ಬಂದಿದೆ, ನಾವು ರಸ್ತೆ ಮಾಡೋಣ, ಅಲ್ಲಿ ಏನಿದೆ ಏನಿಲ್ಲ ನಮಗೆ ಯಾಕೆ ತಲೆನೋವು ಅನ್ನೋ ರೀತಿಯಲ್ಲಿ ಇದ್ದಾರೆ ಅಧಿಕಾರಿಗಳು. ನಾನು ಆಗಲೇ ಹೇಳಿದಾಗೆ, ಬೇಸಿಗೆಗಾಲದಲ್ಲಿ ಮಕ್ಕಳು ಮನೆ ಆಟ ಆಡ್ತಾರೆ ನೋಡಿ, ಆ ಮಕ್ಳ ಹತ್ರ ಒಂದು 2 ರೋಡ್ ಮಾಡೋಕ್ಕೆ ಹೇಳಿ, ಆ ಮಕ್ಕಳು ನಿಮ್ಗಿಂತ ಬೆಟರ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ರೋಡ್ ಮಾಡ್ತವೆ. ಆ ಮಕ್ಕಳಿಗಿರೋ ಕಾಮನ್ ಸೆನ್ಸ್ ಅಧಿಕಾರಿಗಳಿಗಿಲ್ಲದೆ ಹೋಯ್ತಲ್ಲ. ಶುಕ್ರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶುಕ್ರಾಜ್, ಏನು ಅಧಿಕಾರಿಗಳು ಏನೋಪ್ಪ, ಯಾಕೆ ಬೇಕು ಅಂತ ಮಾಡ್ತಾರಾ, ಅಥವಾ ಕಾಟಾಚಾರಕ್ಕೆ ಕೆಲಸ ಮಾಡ್ತಾರಾ, ಅಥವಾ ಈ ಜಸ್ಕಾಂ ಅವ್ರಿಗೂ ನಿಮ್ಮ ಪುರಸಭೆಯವ್ರಿಗೆ ಏನಾದರೂ ದ್ವೇಷ ಇದೆಯಾ, ಬೇಕಾದ್ರೆ ಅವ್ನು ಮಾಡ್ಕೊಳ್ಳಿ ಅನ್ನೋ ರೀತಿನಲ್ಲಿ? ಎಸ್ ಪ್ರಣುತ್, ಏನಂತಂದ್ರೆ ಈ ಕಾಮಗಾರಿಗಳು ಅಂತ ಏನು ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕು ಅಂತಂದು ಪುರಸಭೆ ಮಾಡಿದೆ. ಆದ್ರೆ ಪುರಸಭೆಯಲ್ಲಿ ಬಂದಂತ ಕಾಮಗಾರಿಗಳು ಎಷ್ಟು ನಿಷ್ಕಾಳಜಿಯಿಂದ ಇವರು ನಿರ್ವಹಿಸಿದ್ದಾರೆ ಅನ್ನೋದಕ್ಕೆ ಈ ಒಂದು ರಸ್ತೆನೇ ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಧಿಕಾರಿಗಳು ಈ ಯಾರಿಗೋ ಒಂದು ಕಾಂಟ್ರಾಕ್ಟರ್ಗೋ ಅಥವಾ ಪುರಸಭೆ ಯಾರೋ ಮೆಂಬರ್ಗೋ ಈ ಒಂದು ಕಾಮಗಾರಿ ನಿರ್ವಹಿಸಕ್ಕೆ ಕೊಟ್ಟಿರ್ತಾರೆ. ಆದ್ರೆ ಅವರು ಅಲ್ಲಿಗೆ ಸರಿಯಾದ ರೀತಿಯಲ್ಲಿ ಕಾಮಗಾರಿಯನ್ನು ನಿರ್ವಹಿಸಿದೆ. ಅಲ್ಲಿ ರಸ್ತೆ ಮಧ್ಯಕ್ಕೆ ಒಂದು ವಿದ್ಯುತ್ ಕಂಬ ಹೋಗಿದೆ, ಅದನ್ನ ತೆಗಿಸಿ ಆ ಕಡೆ ಹಾಕುವಷ್ಟು ಪುರ್ಸತ್ತು ಮತ್ತು ಅವರು ಅಷ್ಟೊಂದು ಬುದ್ಧಿ ಕೂಡ ಆ ಒಂದು ಕಾಂಟ್ರಾಕ್ಟ್ಗೆ ಇರದೆ ಹೋಯ್ತಾ ಅಂತ ಈಗ ಅಲ್ಲಿಯ ಜನರು ಆಕ್ರೋಶಗೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ 75% ಕೆಲಸ ಕೂಡ ಈಗ ಪೂರ್ಣಗೊಂಡಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಪುರಸಭೆ ಅಧಿಕಾರಿಗಳಾಯ್ತು, ಚೀಫ್ ಆಫೀಸರ್ ಆಯ್ತು, ಈ ಒಂದು ರಸ್ತೆ ಯಾವ ರೀತಿ ಆಗ್ತಿದೆ ಅನ್ನೋದು ಕುರಿತು ಒಂದು ಆ ಕಡೆ ಒಂದು ಗಮನ ಕೂಡ ಕೊಟ್ಟಿಲ್ಲ ಅನ್ನೋದು ಅಲ್ಲಿ ಸ್ಥಳೀಯರ ಒಂದು ಆಕ್ರೋಶ ಆಗಿರತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸರ್ಕಾರ ಅನುದಾನ ನೀಡುತ್ತೆ, ಆದ್ರೆ ಸರಿಯಾದ ರೀತಿ ಈ ಒಂದು ಕಾಮಗಾರಿಗಳು ನಿರ್ವಹಣೆ ಆಗದೆ ಈಗ ಅಲ್ಲಿ ಜನರಿಗೆ ಒಂದು ಏನೋ ಮುಂದೆ ಒಂದು ಅಪಘಾತಕ್ಕೆ ಎಡೆ ಮಾಡಿಕೊಡುವಂತ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಇದರಲ್ಲಿ ಅವರ ನಿಸ್ಸಾಗಿ ಕೂಡ ಇಲ್ಲಿ ಎದ್ದು ಕಾಣ್ತಿರತಕ್ಕಂಥದ್ದು. ಯಾಕಂತಂದ್ರೆ ಅವರ ಜೈಗಳಾಗಿರ್ಬೋದು, ಎಗಳಾಗಿರ್ಬೋದು, ಅಲ್ಲಿ ಅವರು ಪ್ರತಿನಿತ್ಯ ವಾರ್ಡ್ಗಳಿಗೆ ಹೋಗಿ ಅಲ್ಲಿ ಏನೋ ಸಮಸ್ಯೆ ಇರುತ್ತೆ, ಯಾವ್ದಾದ್ರು ಒಂದು ಕಾಮಗಾರಿ ಆಗ್ಬೇಕಂತಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಂದ ಕೂಡ ಅವ್ರಿಗೆ ಏನೋ ಒಂದು ಅನುಮತಿ ಪತ್ರ ಬೇಕಾಗಿರುತ್ತೆ. ಯಾಕಂತಂದ್ರೆ ಅವರ ಒಂದು ರಸ್ತೆಯಲ್ಲಿ ವಿದ್ಯುತ್ ಹೋಗಿದೆನಾ ಅಥವಾ ವಾಟರ್ ಡಿಪಾರ್ಟ್ಮೆಂಟ್ ಪೈಪ್ಗಳು ಹೋಗಿದೆನಾ ಅನ್ನೋದು ಮಾಹಿತಿ ಆ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಕೊಟ್ಟು ಆ ಒಂದು ಕಾಮಗಾರಿ ನಿರ್ವಹಣೆ ಮಾಡ್ಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ಗೂ ಇವರು ಮಾಹಿತಿ ಕೊಟ್ಟಿದಾರಾ ಅಥವಾ ಮಾಹಿತಿ ಕೊಟ್ಟರು ಅವರು ಈ ಒಂದು ನಿಷ್ಕಾಳಜಿ ವಹಿಸಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ. ಆದ್ರೆ ಇಲ್ಲಿ ಜನರು ಆ ಒಂದು ಕಂಬನ ತೆಗೆದು ಬೇರೆ ಕಡೆ ಹಾಕಿ ರಸ್ತೆ ಮಾಡುವಂತ ಎಷ್ಟೋ ಬಾರಿ ಹೇಳಿದ್ರು ಕೂಡ ಆ ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಏನಿದ್ದಾರೆ ಅವರು ಕಿವಿ ಗೊತ್ತಿಲ್ಲ ಅನ್ನೋದು ಅಲ್ಲಿಯ ಜನರ ಒಂದು ಆಕ್ರೋಶ ಆಗಿರತಕ್ಕಂಥದ್ದು. ಪ್ರಣುತ್, ಓಕೆ, ಥ್ಯಾಂಕ್ ಯು ಶುಕ್ರಾಜ್ ಮಾಹಿತಿಗೆ.